ಹಾಯ್ ಫ್ರೆಂಡ್ಸ್, ಎಸ್ ಜಿ ಟಿ ಮೊಬೈಲ್ रिपेयर एंड ट्रेनिंग इंस्टीट्यूट के निम्मल्लरिಗೂ स्वागत। सो ನನ್ನ ಹತ್ರ ಒಂದು ಮೊಬೈಲ್ ಬಂದಿದೆ। मेरे पास एक मोबाइल आया हुआ है। आपको सबको पता ही है ओप्पो का A5 Pro 5G। इसमें डेड कंडीशन में आया था मेरे पास। मैं इसका ये UFS को निकाल रहा हूँ। ಸೊ ಇದು ನನ್ನ ಹತ್ರ ಡೆಡ್ ಕಂಡೀಷನಲ್ಲಿ ಬಂದಿತ್ತು ಓಪೋ A5 Pro 5G। ಇದು ನನ್ನ ಹತ್ರ ಡೆಡ್ ಕಂಡೀಷನಲ್ಲಿ ಬಂದಿತ್ತು। ನಾನೇನು ಮಾಡ್ತಾಯಿದ್ದೀನಿ, ಆಲ್ರೆಡಿ ಇದನ್ನು ಯು ಎಫ್ ಎಸ್ನ ಓಪನ್ ಮಾಡಿ ಪ್ರೋಗ್ರಾಮ್ ಮಾಡಿದ್ರು, ಆದರೆ ಸೆಟ್ ಆನ್ ಆಗಿರಲಿಲ್ಲ। ಸೊ ನಾವಿದನ್ನು ಇವಾಗ ಯು ಎಫ್ ಎಸ್ನ ಓಪನ್ ಮಾಡೋಣ। ಓಪನ್ ಮಾಡಿಬಿಟ್ಟು ಚೆಕ್ ಮಾಡೋಣ। ಇದು ನಮ್ಮ ಸ್ಟೂಡೆಂಟ್ ಎದುರುಗಡೆ ಲೈವ್ ಆಗಿ ನಾವು ರಿಪೇರ್ ಮಾಡ್ತಾಯಿದ್ದೀವಿ ಪ್ರೋಗ್ರಾಮಿಂಗ್ನ। ನಾವೇನು ಮಾಡೋಣ, ಚೆಕ್ ಮಾಡೋಣ। ಸೊ ಇದು ಆಲ್ಮೋಸ್ಟ್ 2-3 ಶಾಪ್ ಇಂದ ಏನಾಗಿದೆ, ರಿಪೀಟಾಗಿ ನನ್ನ ಹತ್ರ ಬಂದಿದೆ। ನೋಡೋಣ ಪ್ರೋಗ್ರಾಮಿಂಗಲ್ಲಿ ಏನಿದೆ ಏನಿಲ್ಲ ಅಂತ। ಸೊ ನಾನು ಇದನ್ನು ಐಡೆಂಟಿಫೈ ಮಾಡ್ತಾಯಿದ್ದೀನಿ ಇವಾಗ। ಐಡೆಂಟಿಫೈ ಆಗ್ತಾ ಇಲ್ಲ, ನೋಡೋಣ ಆಗುತ್ತಾ ಇಲ್ವಾ। ಆಯಿತು। ಸೊ ನಾನು आई एस पी क्लिक ಮಾಡಿಬಿಟ್ಟು ನಾನು ಇದನ್ನು ಐಡೆಂಟಿಫೈ ಮಾಡಿದ್ದೀನಿ। इसको आई एस पी में क्लिक करके आइडेंटिफाई किया हूँ मैंने। सो इसका सिक्योरिटी बैकअप ले रहा है। इदेनाग्ता है, सिक्योरिटी बैकअपना तगोता है। विथआउट डंप हम इसको क्या करेंगे, ऑन करने का कोशिश करेंगे। सो ಏನು ಮಾಡಿ ನಾವು ಇದನ್ನು ವಿತೌಟ್ ಡಂಪ್ ಆನ್ ಮಾಡೋಕ್ಕೆ ನೋಡೋಣ। ಸೊ ನೋಡಿ ಇದರಲ್ಲೆಲ್ಲ ಪಾರ್ಟಿಷನ್ ತೋರಿಸ್ತಾ ಇದೆ। ಸೊ ನನಗೆ ಬೇಕಾಗಿರೋ ಸೆಕ್ಯೂರಿಟಿ ಪಾರ್ಟಿಷನ್ ನಾವೇನು ಮಾಡಿ ಇಲ್ಲಿ ತೊಗೊಳೋಣ। ಸೆಕ್ಯೂರಿಟಿ ಅಂದರೆ ಆಲ್ಮೋಸ್ಟ್ ಸೆಕ್ಯೂರಿಟಿ ಬ್ಯಾಕಪ್ ಆಗಿದೆ। ಇದರಲ್ಲಿ ನಾನೇನೇನು ಚೆಕ್ ಮಾಡಿ ತೊಗೊತಾ ಇದ್ದೀನಿ ಅಂತ ಹೇಳಿದರೆ ಓಪೋ ಸರ್ವರ್ 1 2 3 OCDT ಪ್ಲಸ್ O+ कस्टम ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ರಿಪೀಟಾಗಿ ಬ್ಯಾಕಪ್ನ ತೊಗೊತಾ ಇದ್ದೀನಿ। ಈ 4-5 पार्टीशन को क्या करेंगे, हम ले लेंगे। ओप्पो कस्टम कस्टम 2 1 2 3 4 एंड OCDT और O+ कस्टम। सो ये चारों पार्टीशन को क्या करेंगे, हम रीड करेंगे। रीड करने के बाद हम इसको फॉर्मेट करेंगे। फॉर्मेट करके लेटेस्ट क्लास फाइल से GPT बना के सेट को फ्लैश करेंगे। तो मैं तो फॉर्मेट कर लिया इधर। सो ಇದನ್ನೇನು ಮಾಡಿದ್ದೀನಿ, ನಾನು ಇವಾಗ ಫಾರ್ಮೇಟ್ ಮಾಡಿದ್ದೀನಿ। ನಮ್ಗೆ ಬೇಕಾಗಿರೋ ಎಲ್ಲ ಬ್ಯಾಕಪ್ನ ಇದರಲ್ಲಿ ತೊಗೊಂಡಿದ್ದೀನಿ। ತೊಗೊಂಡು ಇವಾಗ ಏನು ಮಾಡ್ತಾಯಿದ್ದೀನಿ, ನಾನು ಫ್ಲ್ಯಾಶ್ ಮಾಡೋದಕ್ಕಿಂತ ಮುಂಚೆ ಬ್ಯಾಕಪ್ ತೊಗೊಂಡಿತ್ತಲ್ಲ ನಮ್ಮ ಸೆಕ್ಯೂರಿಟಿ UFS ಅಲ್ಲಿ, ಅದರದ್ದು GPT ಇರುತ್ತೆ ಅದರಲ್ಲಿ। आ GPT ಏನು ಮಾಡ್ತಾಯಿದ್ದೀನಿ, ಕ್ರಿಯೇಟ್ ಮಾಡ್ತಾಯಿದ್ದೀನಿ। सो मैंने बैकअप लिया था ना सिक्योरिटी में। सो वो वही सिक्योरिटी को GPT को लेके मैं क्या कर रहा हूँ, GPT बना रहा हूँ। सो रीड करने का टाइम पे बैकअप GPT लिया था ना, GPT और सिक्योरिटी लिया था ना, उसी का मैंने क्या किया, इसका अंदर GPT को यूज़ किया हुआ है। सो रीड तಗೊಳ್ಳೋ ಟೈಮಲ್ಲಿ ಸೆಕ್ಯೂರಿಟಿ ರೀಡ್ ತಗೊಳ್ಳೋ ಟೈಮಲ್ಲಿ GPT ಏನಾಗಿರ್ತಿದ್ದೋ ರೀಡ್ ಆಗಿರುತ್ತೆ, ಅದನ್ನೇ ನಾನೇನು ಮಾಡ್ತೀನಿ, GPTನ ರೈಟ್ ಮಾಡಿದ್ದೀನಿ। ಬ್ಲ್ಯಾಂಕ್ ತೋರಿಸ್ತಾ ಇದೆ, ಏನೂ ಇಲ್ಲ। ಇದಕ್ಕೆ ಏನು ಮಾಡ್ತೀನಿ, ಇವಾಗ ನಾನು डाउनलोड ಮಾಡಿರೋ फाइलना राइट ಮಾಡ್ತೀನಿ। इसको क्या करेंगे, हम डाउनलोड करके रखा हुआ ऑलरेडी मैंने फाइल को, ACPH वाला। इसको क्या करेंगे, मैं स्कैटर देके इसको राइट करता हूँ। राइट करने का टाइम पे एक देखना चाहिए, सुपर फाइल एक ही पार्टीशन क्या होगा, राइट होगा। देखो इसका अंदर कौन सा कंट्री का करके पूरा के पूरा है। ಇದನ್ನೊಳಗೆ ನೋಡಿ ಯಾವ ಕಂಟ್ರಿದು ಅಂತ ಇದೆ ಫುಲ್। ಸೊ ಇವಾಗ ನೋಡಿ ಇದರಲ್ಲಿ ಓನ್ಲಿ ಯೂಸರ್ ಡೇಟಾ ಸೂಪರ್ ಒಂದೇ ಸಿಂಗಲ್ ಫೈಲ್ ಮಾತ್ರ ಇದೆ। ಆದರೆ ನಮ್ಮ ಫ್ಲ್ಯಾಶ್ ಆದಮೇಲೆ ಇದು ಮಲ್ಟಿ ಫೈಲ್ ಆಗುತ್ತೆ। ಸೊ ಇದು ಫ್ಲ್ಯಾಶ್ ಆಗಿಲ್ಲ ಅಂದರೆ ಸೆಟ್ ಏನಾಗಲ್ಲ, ಆನ್ ಆಗಲ್ಲ। ಸೊ ಇವಾಗ ನೋಡಿ ಇಲ್ಲಿ ಸೂಪರ್ ಫೈಲ್ सिंगल फाइल ಇದೆ। सो इधर देखो सुपर फाइल क्या है, सिंगल फाइल है। ओप्पो कस्टम 1 2 3 इसमें सेलेक्टेड नहीं है। ये पूरा फ्लैश होने दो, ये पूरा फ्लैश होने के बाद देखेंगे क्या होता है। ಸೊ ಇವಾಗ ಇದು ನಮ್ಮದು ಫ್ಲ್ಯಾಶಿಂಗ್ ಆಗ್ತಾ ಇದೆ, ಫ್ಲ್ಯಾಶಿಂಗ್ ಕಂಪ್ಲೀಟ್ ಆಯಿತು। ಸೊ ನಾನೇನು ಮಾಡ್ತಾಯಿದ್ದೀನಿ, ಇದಕ್ಕೆ ಬೇಕಾಗಿರುವ ಒನ್ ಪ್ಲಸ್ ಕಸ್ಟಮ್, OnePlus ಸರ್ವರ್ 1 ಸರ್ವರ್ 2 ಸರ್ವರ್ 3 ओप्पो कस्टम OCDT ಈ 4 लाइनಗಳನ್ನ ಏನು ಮಾಡ್ತಾಯಿದ್ದೀನಿ, ऐड ಮಾಡ್ತಾ इದ್ದೀನಿ। सो इसको क्या कर रहे हैं, हमने पहले बैकअप लिया था ना ओप्पो कस्टम OCDT ओप्पो सर्वर 1 सर्वर 2 सर्वर 3, ये सबको क्या करेंगे, हम राइट करने वाला हूँ। इसके साथ में मैं इसका सिक्योरिटी भी राइट करने वाला हूँ। सो हमने सिक्योरिटी को बैक किया था और इसका VIP यानी क्रिटिकल पार्ट बोलते हैं, इसका वो भी बैकअप लिया था, वो भी इसको अंदर डाल रहा हूँ मैं। ಸೊ ಇದರಲ್ಲಿ VIP ಪಾರ್ಟ್ ಮತ್ತು ಕ್ರಿಟಿಕಲ್ ಪಾರ್ಟ್ ಅವ್ರ ಸೆಕ್ಯೂರಿಟಿ ಪಾರ್ಟ್ಗಳನ್ನ ನಾನೇನು ಮಾಡ್ತಾಯಿದ್ದೀನಿ, ರೈಟ್ ಮಾಡ್ತಾಯಿದ್ದೀನಿ। ಬರೀ GPT ಮಾಡಿದ್ದೀನಿ ಅಷ್ಟೇ ಸೆಕ್ಯೂರಿಟಿ ಪಾರ್ಟಿಂದ, ಮತ್ತು ಒಂದು ಸರಿ ಫ್ಲಾಶಿಂಗ್ ಮಾಡಿದ್ದೀನಿ। ಸೊ ಇವಾಗ ನಾವು ಒಂದು ಸರಿ ಐಡೆಂಟಿಫಿಕೇಷನ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ನೋಡೋಣ। अभी क्या करेंगे, इसको आइडेंटिफिकेशन कर रहा हूँ हम, देखेंगे क्या पूरा अपना आ गया। देखो ये अभी तक फ्लैश करने के बाद भी
क्या नहीं है, इसका ಆಂಡ್ರಾಯ್ಡ್ ವರ್ಷನ್ ದಿಖಾಯೇ नहीं. ಸೊ ಒಂದ್ಸಲಿ ನಾವು ಫ್ಲಾಶ್ ಮಾಡಿದ ಮೇಲೂ ಕೂಡ ಏನಾಗಲಿಲ್ಲ, ಆಂಡ್ರಾಯ್ಡ್ ವರ್ಷನ್ ತೋರಿಸಿಲ್ಲ. ಸೊ ನಾವೇನು ಮಾಡ್ತೀನಿ ಇವಾಗ ಮತ್ತೊಂದ್ಸಲಿ ಅದೇ ಫೈಲ್ನ ತೊಗೊಂಡು ಫ್ಲ್ಯಾಶ್ ಮಾಡ್ತಾಯಿದ್ದೀನಿ. ಯಾಕೆ ಇದು ತೋರಿಸಿಲ್ಲ ಅಂದರೆ ಕೆಳಗಡೆ ಸೂಪರ್ ಫೈಲ್ ಕರೆಕ್ಟಾಗಿ ರೈಟ್ ಆಗಿಲ್ಲ, ಸಿಂಗಲ್ ಫೈಲ್ ಆಗಿದೆ, ಆದರೆ ಇದರಲ್ಲಿ ಮಲ್ಟಿ ಫೈಲ್ ಇದೆ. ಸೊ ಸಿಂಗಲ್ ಫೈಲ್ ಮಲ್ಟಿ ಫೈಲ್ ಏನು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಬನ್ನಿ SGT ಮೊಬೈಲ್ ರಿಪೇರ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರಿಗೆ. ಸೊ ನಾವು ನಿಮಗೆ ಇಲ್ಲಿ ಎಲ್ಲ ಥರನೂ प्रोग्राम ಮಾಡೋದನ್ನ ಹೇಳ್ಕೊಡಲಾಗುತ್ತೆ. सो आपको सिंगल फाइल क्या है, मल्टी फाइल क्या है करके आपको पता करना चाहिए. देखो ये सुपर वाला फाइल अभी आया हुआ है, सिंगल पहले था सिंगल फाइल, अभी आया हुआ है मल्टी फाइल. इसको क्या करना पड़ेगा, आपको राइट करना पड़ेगा, उसके बाद ही सेट एंड्रॉइड सिस्टम को डिटेक्ट करेगा, नहीं तो सिंगल फाइल से डिटेक्ट नहीं करेगा. देखो अभी पूरा के पूरा सेलेक्ट हो गया. सो ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು. आप भी ऐसा काम सीख सकते हैं. प्रोग्रामिंग पूरा नॉलेज F64 का पूरा नॉलेज आपको बोला जाएगा. आ जाइए SGT मोबाइल रिपेयरिंग ट्रैनिंग इंस्टीट्यूट बैंगलोर, नीचे आने वाला नंबर से कॉल करें. सो ಇದೆಲ್ಲ अनटिक ಮಾಡಿ ओनली फॉर सुपर फाइल ನಾನು ಏನು ಮಾಡ್ತಾ ಇದ್ದೀನಿ, राइट ಮಾಡ್ತಾ ಇದ್ದೀನಿ. सबको अनटिक कर लिया मैंने, सबको अनटिक करके खाली सुपर फाइल को क्या कर लिया मैंने, राइट कर लिया है. ಏನಾಗ್ತಾ ಇದೆ, ಪೂರಾ ಸೂಪರ್ ಫೈಲ್ ರೈಟ್ ಆಗ್ತದೆ. ಸೊ GPT ಮಾಡಿದ್ವಿ, ಅದಾದಮೇಲೆ ಫ್ಲಾಶ್ ಮಾಡಿದ್ವಿ, ಅದಾದಮೇಲೆ UAP ಕ್ರಿಟಿಕಲ್ ಸೆಕ್ಯೂರಿಟಿ ಪಾರ್ಟ್ನ ರೈಟ್ ಮಾಡಿದ್ವಿ, ಅದಾದಮೇಲೆ ಮತ್ತೆ ಸೂಪರ್ ಫೈಲ್ನ ಏನು ಮಾಡ್ತಾಯಿದ್ದೀನಿ ನಾನು, ರೈಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಐಡೆಂಟಿಫಿಕೇಷನ್ ಮಾಡೋಣ. ಎಲ್ಲ ಫ್ಲಾಶಿಂಗ್ ಆಯಿತು, ಅಭಿ ಐಡೆಂಟಿಫिकेशन करेंगे. पूरा फ्लैश हो गया है. USB अनसपोर्टेड मॉडल है ये. ಸೊ ಇದೇನಿದೆ USB ಇಂದ ಫ್ಲಾಶ್ ಆಗಲ್ಲ. देखो अभी पूरा एंड्रॉइड सिस्टम अपना आ गया है. अभी देखेंगे ऑन करके सेट ऑन होता है क्या होता है. अभी हम लाइव देखेंगे स्टूडेंट का सामने. ಸೆಟ್ಟನ್ನು ಏನು ಮಾಡೋಣ, ಸೊ EMMCನ ನಾವು UFSನ ನಾವೇನು ಮಾಡೋಣ, अदर जाकर के ಕೂರ್ಸೋಣ. सो UFS को क्या करेंगे, हम उसी का जगह में बैठाएंगे. किसी ने प्रोग्राम किया था, सेट ऑन नहीं हुआ था. ಸೊ ಯಾರೋ ಬೇರೆಯವರು ಪ್ರೋಗ್ರಾಮ್ ಮಾಡಿದ್ರು ಆಲ್ರೆಡಿ, ಬಟ್ ಏನಾಗಿರಲಿಲ್ಲ, ಸೆಟ್ಟು ಆನ್ ಆಗಿರಲಿಲ್ಲ. ಈ ಥರ ಕೆಲಸ ನೀವು ಕೂಡ ಕಲಿಬೋದು. ಬನ್ನಿ SGT ಮೊಬೈಲ್ ರಿಪೇರ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರಿಗೆ. ಸೊ ನೋಡೋಣ ಲೈವ್ ಆಗಿ ಆನ್ ಆಗುತ್ತಾ ಇಲ್ವಾ ಏನು ಅಂತ. ಸೆಟ್ ಏನಾಗಿತ್ತು, ಡೆಡ್ ಅಲ್ಲಿ ಇತ್ತು ಅಲ್ವಾ. ಚಲೋ ಇವಾಗ ಏನಾಯ್ತು ನೋಡೋಣ. ಸೊ ಪ್ರೋಗ್ರಾಮಿಂಗ್ ಆಯ್ತು ಅಲ್ವಾ. ಚಲೋ ಟೀಕ್ ನೋಡೋಣ ಏನಾಗುತ್ತೆ ಅಂತ. 0.5 ನೋಡಿ ವೈಬ್ರೇಟ್ ಆಯ್ತು. ಓಪೋ ಅಂತ ಲೋಗೋ ಬಂತು ನೋಡಿ ಕೆಳಗೆ. ಡೌನ್ಲೋಡ್ ಮೋಡ್ ನಾಟ್ ಕಂಪ್ಲೀಟ್ ಅಂತ ಬರ್ತದೆ. ಏನ್ ಬರ್ತಾ ಇದೆ, ಸೊ ಇದು USB ಇಂದ ಫ್ಲಾಶ್ ಮಾಡ್ಬೇಕು ಒಂದು, ಅಥವಾ ಓಪೋ ಕಸ್ಟಮ್ ಏನೋ, ಓಪೋ ಕಸ್ಟಮ್ ಮತ್ತೆ OCDT ಮತ್ತೆ ಓಪೋ ಸರ್ವರ್ 2 ಈ ಫೈಲ್ ಡಂಪ್ ಇಂದ ಹಾಕ್ಬೇಕು. ಲೇಟೆಸ್ಟ್ ಮಾಡಲ್ಗಳು ಇದ್ರಲ್ಲಿ ನಾನು ಆಲ್ರೆಡಿ ಆ 3 ಫೈಲ್ಗಳನ್ನ ಏನ್ ಮಾಡಿದೀನಿ, ಹಾಕಿದೀನಿ. ಆದ್ರೂ ಡೌನ್ಲೋಡ್ ಮಾಡಲ್ಲ ಇದೆ. ಏನಿದೆ, ಇಟ್ ಮೀನ್ಸ್ ಇದಕ್ಕಿಂತನೂ ಏನ್ ಮಾಡಿದಾರೆ ಇವಾಗ ಮದರ್ ಬೋರ್ಡ್ ಅಲ್ಲಿ ಸೆಕ್ಯೂರಿಟಿನ ಚೇಂಜ್ ಮಾಡಿ ಆಗಿದೆ. ಇದು ಏನಾಗಿದೆ, ಚೇಂಜ್ ಮಾಡಾಗಿದೆ. ಸೊ ಇದನ್ನ ಸರ್ವಿಸ್ ಸೆಂಟರ್ ಏನ್ ಮಾಡ್ಬೇಕಾಗ್ತದೆ, ಒಂದ್ಸರಿ ಫ್ಲಾಶ್ ಮಾಡಿಸಿ ಆನ್ ಆದ್ಮೇಲೆ ಸೊ ನಾವು ಡಂಪ್ ನ ಕಂಪೇರ್ ಮಾಡೋಣ. ಏನ್ ಮಾಡೋಣ, ಡಂಪ್ ನ. ಸೊ ಇದ್ರಲ್ಲಿ ಇರೋ ಡಂಪ್ ನ ನಾವು ಆಲ್ರೆಡಿ ತಗೊಂಡಿದೀವಿ. ಆನ್ ಆಗಿರೋ ಡಂಪ್ ಇದ್ರಲ್ಲಿ ಏನ್ ಕಮ್ಮಿ ಇದೆ ಫೈಲ್, ಸೊ ಅದ್ರಲ್ಲಿ ಏನೋ ಜಾಸ್ತಿ ಇದೆ, ಯಾವ್ದ್ರಿಂದ ಆನ್ ಆಯ್ತು ಅನ್ನೋದನ್ನ ನಾವೇನ್ ಮಾಡೋಣ, ಕಂಪೇರ್ ಮಾಡೋಣ. ಸೊ ನಿನ್ನೆ ನಮ್ದು ಏನಾಗಿತ್ತು, ಮೊಬೈಲ್ ಲೋಗೋ ಬಂದು ಆಫ್ ಆಗ್ತಾ ಇತ್ತು ಹೌದಾ. ಸೊ ಇವಾಗ ಏನಾಯ್ತು, ಸೆಟ್ ಫುಲ್ ರೈಟಾ. ಸೊ ಫುಲ್ ಪ್ಯಾಕಿಂಗ್ ಮಾಡಿದ್ದೆ. ಸೊ ಕಸ್ಟಮರ್ ಕೊಡ್ಬೇಕಾಗಿತ್ತು. ಸೊ ಹಂಗಾಗಿ ಇದೇ ಮೊಬೈಲಾ. ಸೊ ನಮ್ಮ ಹತ್ರ ಡಂಪ್ ಇರ್ಲಿಲ್ಲ, ಏನಿರ್ಲಿಲ್ಲ. ಸೊ ವಿತೌಟ್ ಡಂಪ್ ನಾವೇನ್ ಮಾಡಿದ್ವಿ, ಇದನ್ನ ಆನ್ ಮಾಡಿದ್ವಿ. ಸೊ ನೋಡಿ ಇದೆ A5 Pro 5G ಕರೆಕ್ಟಾ. A5 Pro 5G, Oppo A5 Pro 5 Pro 5G. ಸೊ ಇದು ಏನಾಯ್ತು, ಡೆಡ್ ಕಂಡೀಷನ್ ಅಲ್ಲಿ ಬಂದಿತ್ತು ನಮ್ಮ ಹತ್ರ ಕನ್ನಡ. ಸೊ ಪ್ರೋಗ್ರಾಮಿಂಗ್ ಮಿಸ್ ಆಗಿತ್ತು. ಇದ್ರ ಬ್ಯಾಕಪ್ ತಗೊಂಡು ಸೊ ನಾವೇನ್ ಮಾಡಿದ್ವಿ, ರೀಪ್ರೋಗ್ರಾಮ್ ಅಂದ್ರೆ ಫ್ಲಾಶ್ ಫೈಲ್ ಮುಖಾಂತರ ಇದನ್ನು ಫ್ಲಾಶ್ ಮಾಡಿದೀವಿ. ಸೊ ಏನಾಯ್ತು, ಡೌನ್ಲೋಡ್ ಮೋಡ್ ಬಂತು. ಅದಾದ್ಮೇಲೆ ಸೆಟ್ ನಾವೇನ್ ಮಾಡಿದ್ವಿ, ಆನ್ ಮಾಡಿದ್ವಿ ಹೌದಾ. ಲೈವ್ ನಡೀತಾ, ಇದು ಪ್ರೋಗ್ರಾಮಿಂಗ್ ಲೈವ್ ನಡೀತಾ. ಸೊ ಇದು ಬಿಟ್ಟು ನೀವು ಇಲ್ಲಿ ಆಲ್ರೆಡಿ ನಿಮ್ದು 17-18ನೇ ದಿನ. ಸೊ ನಾವ್ ಯಾವಾಗೂ ಹೇಳ್ತೀವಿ ಲೈವ್ ಮಾಡ್ತೀವಿ ಅಂತ. ಸೊ ನಾವ್ ಹೇಳೋ ತರ ಇಲ್ಲಿ ಯಾವಾಗ್ಲೂ ಲೈವ್ ನಡೆಯುತ್ತಾ. ಸೊ ಇದು ಆಕ್ಚುಲಿ ನಿನ್ನೆ ಆಗಿದ್ ಫೋನ್ ಕನ್ನಡ. ಸೊ ಇವತ್ತು ರೆಡಿ ಆಗಿತ್ತು ಕನ್ನಡ. ಸೊ ಡ್ರೆಸ್ ಚೇಂಜ್ ಆಗಿದ್ದ ಕಾರಣ ಏನಂದ್ರೆ ನಿನ್ನೆ ಆಗಿತ್ತು ಫೋನ್ ಕನ್ನಡ, ಅದಕ್ಕೋಸ್ಕರ ಇವತ್ತು ರೆಡಿ ಆಗಿದೆ. ಫೈನಲ್ ವಿಡಿಯೋ
ಇವಾಗ ಮಾಡ್ತಾ ಇದ್ದೀವಿ ಹೌದಾ. ಸೊ आप ऐसा काम सीख सकते हैं, आ जाए एचडी मोबाइल रिपेयरिंग ट्रेनिंग इंस्टीट्यूट बैंगलोर. ಇದೇ ತರ ಕೆಲಸ ನೀವು ಕೂಡ ಮಾಡಬಹುದು. ಬನ್ನಿ ಎಚ್ಡಿ ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಮಾಡ್ಬೋದು ಅನ್ಸುತ್ತಾ? ಸೊ ಅಟ್ ಲೀಸ್ಟ್ ನಾವ್ ಯಾವಾಗೂ ಲೈವ್ ಮಾಡ್ತೀವಿ ನಂಗೆ ಹೇಳ್ದಂಗೆ ನೀವು ಲೈವ್ ನೋಡಿದೀರಾ ಇಲ್ಲಿ? ನೋಡಿದೀರಾ? ಒಂದ್ ಎಷ್ಟು ಮೊಬೈಲ್ ನೋಡಿರ್ಬೋದು? ನೀವು ಮೊಬೈಲ್ ರೆಡಿ ಮಾಡ್ಕೊಂಡಿದ್ದೀರಾ? ಮಾಡಿದೀರಾ? ಚಲೋ ಟೀಕ್. ಎಲ್ಲರೂ ಮೊಬೈಲ್ ಗಳು ನೀವು ತಂದಿರೋ ಮೊಬೈಲ್ ಗಳು ಏನ್ ಮಾಡಿದ್ರೆ ರೆಡಿ ಮಾಡ್ತಾ ಇದ್ದೀವಿ ಕನ್ನಡ. ರೆಡಿ ಆಗಿದಾವ ಚಲೋ ವೆರಿ ಗುಡ್. ಸೊ ಇನ್ನೊಂದ್ಸರಿ ಹೇಳ್ತಾ ಇದೀನಿ, ವಿಡಿಯೋ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.